ಮಿಥುನ್ ರಾಶಿಯವರಿಗೆ 2025ರ ಯುಗಾದಿಯ ಫಲಾಫಲಗಳನ್ನು ನೋಡುತ್ತಾ ಮಿಥುನ್ ರಾಶಿಯವರಿಗೆ ಮೃಗಶಿರ ನಕ್ಷತ್ರ, ಆರಿದ್ರ ನಕ್ಷತ್ರ, ಪುನರ್ವಸು ನಕ್ಷತ್ರದವರಿಗೆ ಈ ಒಂದು ಮಿಥುನ್ ರಾಶಿಯವರಿಗೆ ಒಳಪಡ್ತಾರೆ. ಈ ರಾಶಿಯವರಿಗೆ ಶನಿ 10ರಲ್ಲಿ ಸಂಚಾರ ಮಾಡೋಕ್ಕೆ ಪ್ರಾರಂಭ ಮಾಡುತ್ತೆ. ಹಾಗೆ ಗುರು 12ರಿಂದ 1 ಅಂದರೆ ಜನ್ಮಕ್ಕೆ ಗುರು ಬರ್ತಾ ಇದ್ದಾನೆ. ರಾಹು 10ರಿಂದ 9ಕ್ಕೆ ಹೋಗ್ತಾ ಇದ್ದಾರೆ. ಕೇತು 4ರಿಂದ 3ಕ್ಕೆ ಬರ್ತಾ ಇದ್ದಾರೆ. ಇದನ್ನೆಲ್ಲವನ್ನು ಗಮನಿಸಿ ನೋಡೋಕೆ ಹೋದಾಗ ಈ ದ್ವಿಸ್ವಭಾವ ರಾಶಿ ಆಗಿರ್ತಕ್ಕಂಥ ಮಿಥುನ್ ರಾಶಿಯವರಿಗೆ ಗುರು 1ಕ್ಕೆ ಬಂದಾಗ ರಾಜಕೋಪಂ ಯಶೋಂ ಹಾನಿ ಬಂಧು ಮಿತ್ರ ವಿರೋಧ ಅಂತ ಕರೀತಾರೆ. ರಾಜಕೋಪ ಅಂದರೆ ತುಂಬ ಎಲ್ಲೋ ಒಂದು ಕಡೆ ಸಣ್ಣ ಪುಟ್ಟ ವಿಷಯಗಳಲ್ಲಿ ಬೇರೆಯವರ ರಾಜ ಅಂದಾಗ ಈಗ ರಾಜರಿಲ್ಲ, ಆದರೂ ಕೂಡ ನಮಗೆ ತುಂಬ ಬೇಕಾದರೂ ಹಿರಿಯರ ಕೋಪಕ್ಕೆ ಒಳಗಾಗ್ತಕ್ಕಂಥ ಸಾಧ್ಯತೆ, ಬಂಧು ಮಿತ್ರರು ಕೋಪ ಮಾಡ್ಕೊಳ್ಳೋ ಸಾಧ್ಯತೆ ಕೂಡ ಇರುತ್ತೆ. ಆದರೂ ಕೂಡ ಎಲ್ಲೋ ಒಂದು ಕಡೆ ಚಿತ್ತಭ್ರಾಂತಿ, ಮನಸ್ಸು ಒಂದು ಸರಿ ನಿರ್ಮಲವಾಗಿರೋದಿಲ್ಲ. ಜನ್ಮಸ್ಯ ಗುರು ಬಂದಾಗ ಏನಾಗುತ್ತೆ, ಮನಸ್ಸು ಒಂದು ಸ್ವಲ್ಪ ನಿರ್ಮಲವಾಗಿರೋದಿಲ್ಲ. ಓವರ್ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದು, ನಾನು ಹೆಚ್ಚು ಅಂತಕ್ಕಂಥ ಅಹಮ್ಮಿಂದ ಸ್ವಲ್ಪ ತೊಂದರೆಗಳು ಒಳಗಾಗುತ್ತೆ. ಆರ್ಥಿಕವಾಗಿ ಬಂದರೂ ಸಹ ಅಧಿಕ ಖರ್ಚಿರುತ್ತೆ. ಸ್ವಲ್ಪ ಸ್ಥಾನ ಭಯ ಆಗ್ತಕ್ಕಂಥದ್ದು. ಸಜ್ಜನರ ಸಹವಾಸ ಮಾಡ್ಕೊಳ್ಳಿ, ಅದರಿಂದ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಹಾಗೆ ಶನಿ 10ರಲ್ಲಿ ಅಂದಾಗ ನಷ್ಟಾನಿ ಸರ್ವಕರ್ಮಾಣಿ ವ್ಯಾಕುಲತ್ವಂ ಮಹದ್ಭವಯಂ ಅಂತ ಹೇಳ್ತಾರೆ. 10ನೇ ಮನೆ ಅಂದರೆ ಕರ್ಮಸ್ಥಾನದಲ್ಲಿ ಶನಿ ಬಂದಾಗ ಏನಾಗುತ್ತೆ, ಸ್ವಲ್ಪ ಸ್ಥಾನದಲ್ಲಿ ಎಲ್ಲೋ ಏರುಪೇರು ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಆರೋಗ್ಯದ ವಿಷಯದಲ್ಲೂ ಜಾಗ್ರತೆಯಾಗಿರಿ. ಹಿರಿಯರ ಒಂದು ಸಹಕಾರ ತಗೊಳ್ಳಿ. ಪೂರ್ವಿಕರ ಒಂದು ಕಾರ್ಯಗಳೇನಿದ್ರೆ ಕರೆಕ್ಟಾಗಿ ಮಾಡ್ಕೊಳ್ಳಿ. ಪಿತೃ ಕಾರ್ಯಗಳಿದ್ರೆ ಕರೆಕ್ಟಾಗಿ ಮಾಡ್ಕೊಂಡಿದ್ದೆ ಆದರೆ ಅದು ತುಂಬಾ ಒಳ್ಳೆಯದಾಗುತ್ತೆ. ಸಹೋದರ ಜೊತೆ ಸಣ್ಣ ಪುಟ್ಟ ಕಲಹಗಳಾಗ್ಬೋದು. ಉದ್ಯೋಗದಲ್ಲಿ ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಉದ್ಯೋಗದಲ್ಲಿ ಚೆನ್ನಾಗಿರುತ್ತೆ. ಊರಿಗೆ ಉಪಕಾರಿ ಮನೆಗೆ ಮಾರಿ ಅಂತೂ ಕೂಡ ನಾವು ಮಿಥುನ್ ರಾಶಿಯವ್ರನ್ನ ಕರಿಬೋದಾಗಿದೆ. ಕ್ರೀಡಾಪಟುಗಳಿಗೆ ಒಳ್ಳೆಯದಾಗುತ್ತೆ, ರೈತರಿಗೆ ಒಳ್ಳೆಯದಾಗುತ್ತೆ, ವಿದ್ಯಾಸಂಸ್ಥೆಗಳು ನಡೆಸ್ತಕ್ಕಂಥವ್ರಿಗೆ ಒಳ್ಳೆಯದಾಗ್ತಕ್ಕಂಥದ್ದು, HR ಇರ್ಬೋದು, ಅಡ್ಮಿನಿಸ್ಟ್ರೇಟರ್ ಇರ್ಬೋದು, ಇವರಿಗೆಲ್ಲ ಶುಭ ಆಗ್ತಕ್ಕಂಥದ್ದು. ಹೊಸ ಸಂಸ್ಥೆ ಸ್ಥಾಪನೆ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತೀರಾ. ವ್ಯಾಪಾರಸ್ಥರಿಗೆ ಒಳ್ಳೆಯದಾಗುತ್ತೆ. ರೈತರಿಗೆ ಬಹಳಷ್ಟು ಶುಭ ಇರ್ತಕ್ಕಂಥದ್ದು. ಕಂಪ್ಯೂಟರ್ ಲೈನಲ್ಲಿ ಇರ್ತಕ್ಕಂಥವ್ರಿಗೆ ಸಾಕಷ್ಟು ಶುಭ ಫಲಗಳು ಕೊಡ್ತಕ್ಕಂಥ ಯೋಗ. ವಿವಾಹ ವಿಷಯಗಳಲ್ಲಿ ಸ್ವಲ್ಪ ಅಡೆತಡೆಗಳು ಕೂಡ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಮಕ್ಕಳ ವಿಚಾರದಲ್ಲಿ ಒಂದು ಗಟ್ಟಿ ನಿಲುವು ತಗೊಳ್ತಕ್ಕಂಥ ಯೋಗ ಕೂಡ ಇರುತ್ತೆ. ಕಾನೂನು ವಿಷಯಗಳಲ್ಲಿ ಒಂಚೂರು ಪೋಸ್ಟ್ಪೋನ್ ಆಗ್ತಕ್ಕಂಥ ಸಾಧ್ಯತೆ ಈ ವರ್ಷದಲ್ಲಿ ಇರ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ವಾಹನ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆಯಾಗಿರಿ. ಸಣ್ಣ ಪುಟ್ಟ ಗಾಯಗಳು ಕೂಡ ಮೇ, ಜೂನ್, ಜುಲೈ, ಆಗಸ್ಟ್ ಈ ಸಂದರ್ಭದಲ್ಲಿ ಬಹಳಷ್ಟು ಶುಭವಾಗಿ ಹುಷಾರಾಗಿದ್ದಿದ್ದೆ ಆದರೆ ಅದು ತುಂಬಾ ಒಳ್ಳೆಯದಾಗುತ್ತೆ. ವಿದೇಶ ಪ್ರಯಾಣ ಯೋಗ, ರಾಜಕೀಯದಲ್ಲಿ ಒಳ್ಳೆಯ ಯೋಗ ಇರತಕ್ಕಂಥದ್ದು. ಯಾವಾಗಲೂ ರಾಜಕೀಯ ಎಲ್ರಿಗೂ ಮೆಚ್ಚಬೇಕಾಗಲ್ಲ. ಹಾಗಾಗಿ ರಾಜಕೀಯದಲ್ಲಿ ಶುಭ ಆಗ್ತಕ್ಕಂಥ ಯೋಗ ಸಹ ಮಿಥುನ್ ರಾಶಿಯವರಿಗಿರುತ್ತೆ. ಮಹಿಳೆಯರಿಗೆ ಈ ವರ್ಷದಲ್ಲಿ ಸಾಕಷ್ಟು ಸಂಕಲ್ಪಗಳು ಈಡೇರುತ್ತೆ. ತಂದೆ ತಾಯಿಗಳಿಂದ ಉಡುಗೊರೆ ಸಿಗುತ್ತೆ. ತವರು ಮನೆ ಉಡುಗೊರೆ ಸಿಗ್ತಕ್ಕಂಥದ್ದು, ಅಣ್ಣ ತಮ್ಮಂದಿರಿಂದ ಸಪೋರ್ಟ್ ಆಗ್ತಕ್ಕಂಥ ಸಾಧ್ಯತೆ ಮಿಥುನ್ ರಾಶಿಯವರಿಗಿರುತ್ತೆ. ಈ ರಾಶಿಯವರಿಗೆ ಈ ವರ್ಷದಲ್ಲಿ ಆದಾಯ 14 ಇರುತ್ತೆ, ಖರ್ಚು ಮಾತ್ರ 2 ಇರುತ್ತೆ. ಆದಾಯ 14, ಖರ್ಚಿರುತ್ತೆ, ಆದರೆ ಮನಸ್ತಾಪ ಅಥವಾ ಮಾನಸಿಕ ಭಯ ಇರತಕ್ಕಂಥ ಸಾಧ್ಯತೆ ಈ ವರ್ಷದಲ್ಲಿರುತ್ತೆ. ದಕ್ಷಿಣಾಮೂರ್ತಿ ಸ್ತೋತ್ರ ಮಾಡ್ಕೊಳ್ಳೋದು, ದಕ್ಷಿಣಾಮೂರ್ತಿಯ ಪ್ರಾರ್ಥನೆ ಮಾಡ್ಕೊಳ್ಳೋದು, ಅಥವಾ ದತ್ತಾತ್ರೇಯನ ಅಥವಾ ಗುರುಗಳ ದರ್ಶನ ಮಾಡ್ಕೊಳ್ಳೋದು, ಇದರಿಂದ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಓಂ ನಮೋ ಭಗವತೆ ದಕ್ಷಿಣಾಮೂರ್ತಿಯೇ ಮಹ್ಯಂ ಮೇಧಾಂ ಪ್ರಜ್ಞಾಂ ಪ್ರಯಚ್ಛ ಸ್ವಾಹ. ಗುರುವಾರ ಗುರುಗಳ ದರ್ಶನ ಮಾಡ್ಕೊಳ್ಳೋದು, ಚಪಾತಿಯನ್ನು ದಾನ ಮಾಡೋದು, ನಾಯಿಗಳಿಗೆ ಆಹಾರ ಕೊಡೋದು. ನಿಮಗೆ ಎಷ್ಟು ಸಾಧ್ಯವಾದರೆ ಈ ವರ್ಷದಲ್ಲಿ ಅಷ್ಟು ನಾಯಿಗಳಿಗೆ ಆಹಾರವನ್ನು ಕೊಟ್ಟಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಹಾಗೆಯೇ ಹಸಿರು ಮತ್ತು ನೀಲಿಯ ಬಣ್ಣವನ್ನು ಈ ವರ್ಷದಲ್ಲಿ ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ. 5 ಮತ್ತು 4 ತಮ್ಮ ಅದೃಷ್ಟದ ಸಂಖ್ಯೆಗಳಾಗಿರುತ್ತೆ. ಈ ವರ್ಷದಲ್ಲಿ ಸಾಧ್ಯವಾದಷ್ಟು ತಾವು ದಕ್ಷಿಣದ ಒಂದು ಪ್ರಯಾಣಗಳು ಸಾಕಷ್ಟು ಶುಭ ಫಲಗಳನ್ನು ಕೊಡ್ತಕ್ಕಂಥ ಸಾಧ್ಯತೆ ಮಿಥುನ್ ರಾಶಿಯವರಿಗಿರುತ್ತೆ.